ಚೂಟ. ಇದು ಶೆಕೆ. ಇಲ್ಲ ಇದು ಹಾಂ ಬರ್ತಾ ಇದ್ದೀನಿ. ಬಾ 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 ಸಂಚಿತ್. ಹಾಯ್ ಎವ್ರಿವನ್, ಇದು ಗುರುವಾರ ಮತ್ತು ಶುಕ್ರವಾರ ವಿಡಿಯೋ ಆಗಿರುತ್ತೆ. ಊರಿಂದ ಸ್ವಲ್ಪ ಸೀಬೆಕಾಯಿ ಕೊಟ್ಟು ಕಳಿಸಿದ್ರು. ಅದಕ್ಕೆ ನಾನು ಸ್ವಲ್ಪ ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸಂಚಿತ್ಗೆ ಹಾಗೆ ಕೊಟ್ಟಿದ್ದೆ, ಅವನು ಹಾಗೆ ತಿಂತಾನೆ. ಖಾರ ಅವನಿಗೆ ಆಗೋದಿಲ್ಲ. ಬೆಳಗ್ಗೆ ತಿಂಡಿ ದೋಸೆ ಮಾಡಿದ್ದೆ. ಮಧ್ಯಾಹ್ನ ಊಟಕ್ಕೆ ಅಂತೇಳಿ ನಾನು ರಾಗಿ ಮಾಲ್ಟ್ ಮಾಡ್ತಾಯಿದ್ದೀನಿ. ಇದು ಟ್ರೆಡಿಷ್ನಲ್ ಸ್ಟೈಲು. ಪೌಡರ್ ಯೂಸ್ ಮಾಡಿ ನಾನು ರಾಗಿ ಮಾಲ್ಟ್ ಮಾಡ್ತಾಯಿಲ್ಲ, ಮುದ್ದೆ ಯೂಸ್ ಮಾಡಿ ನಾನು ರಾಗಿ ಮಾಲ್ಟ್ ಮಾಡ್ಕೊತಾ ಇದ್ದೀನಿ. ಒಂದು 1/4 ಭಾಗ ಮುದ್ದೆಗೆ ಅರ್ಧ ಲೋಟ ಮೊಸರು, 1 ಲೋಟ ನೀರು, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದು ಮಿಕ್ಸ್ ಮಾಡಬೇಕಾದ್ರೆ ಗಂಟು ಆಗ್ತಾ ಇರುತ್ತೆ. ಅದು ಪೂರ್ತಿ ಅದು ಗಂಟೆಲ್ಲ ಹೋಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಈಗ ರಾಗಿ ಮಾಲ್ಟ್ ರೆಡಿ ಇದೆ. ಇದು ಟ್ರೆಡಿಷ್ನಲ್ ವೇ ಮಾಡೋದು. ಈಗೆಲ್ಲ ಪೌಡರ್ ಬಂದಿದೆ, ಪೌಡರ್ ಯೂಸ್ ಮಾಡಿ ಮಾಡ್ತಾರೆ. ಆದರೆ ಇದನ್ನು ನಾನು ಚಿಕ್ಕವಳಿರಬೇಕಾದ್ರೆ ನಮ್ಮ ಮನೆಯಲ್ಲಿ ಈ ಥರ ಮಾಡ್ತಿದ್ರು. ನನಗೆ ಇದೇ ಇಷ್ಟ ಆಗುತ್ತೆ. ನೆಕ್ಸ್ಟ್ ಟ್ರಕ್. ಟ್ರಕ್, ಆಂಬ್ಯುಲೆನ್ಸ್, ವಿಶ್ ಕಾರ್, ಟ್ರಕ್, ಟ್ರ್ಯಾಕ್ಟರ್, ಬಸ್. ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಸಂಚಿತ್ಗೆ ಸ್ವಲ್ಪ ಆಲ್ಫಾಬೆಟ್ಸ್ ಹೇಳ್ಕೊಡೋಣ ಅಂತ ಹೇಳ್ಕೊಡ್ತಾ ಇದ್ದೆ. ಇದು ಇದು ಹೇಳಲ್ವಾ? ಬೇಡ ಬಿಡು, ಹೇಳಬೇಡ. ಹೋಗಿ ಏನಿದು? ಟೆಡ್ಡಿ. ಇದು ಬಾಲ್. ಇದು ಕ್ಯಾಟ್. ಅವನಿಗೆ ಯಾಕೋ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ನಾನು ಹೇಳ್ಕೊಟ್ಟಿದ್ದು ಹೇಳ್ತಾ ಇರಲಿಲ್ಲ, ಬೇರೆ ಏನೇನೋ ಹೇಳ್ತಾ ಇದ್ದ. ಸರಿ ಓಕೆ ಆಟ ಆಡ್ಸೋಣ ಅಂತ ಹೇಳಿ ಬಿಲ್ಡಿಂಗ್ ಬ್ಲಾಕ್ಸ್ ತೊಗೊಂಡು ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ಇದ್ದೆ. ಹಾಯ್ ಎವ್ರಿವನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ನಾನು ಅನ್ಕೊಂತ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾಳೆ ಗೌರಿ ಗಣೇಶ ಹಬ್ಬ, ಅದಕ್ಕೆ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ನಾನು ವಿಡಿಯೋ ಮಾಡೋ ಬ್ಯುಸಿನಲ್ಲಿ ಹಿಂದೆ ರೈಸಿಗೆ ಇಟ್ಟಿದ್ದು ಮರ್ತೇ ಹೋಗಿದ್ದೀನಿ. ಅದು ವಿಸಿಲ್ ಬರ್ತಾನೆ ಇದೆ, ಅದ್ರ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ. 4 ಸರಿ ವಿಸಿಲ್ ಆದಮೇಲೆ ಗೊತ್ತಾಯಿತು, ಓಕೆ ನಾನು ಇಟ್ಟಿರೋದು ರೈಸ್ಗೆ ಅಂತ ಹೇಳಿ ಅದನ್ನು ಆಮೇಲೆ ಆಫ್ ಮಾಡಿದೆ. ಆಫ್ ಮಾಡಿ ಒಂದು ತಟ್ಟೆಗೆ ನೀರು ಹಾಕಿ ನೀರಿನ ಮೇಲೆ ಕುಕ್ಕರ್ ಇಟ್ಟೆ. ಏಕೆಂತಂದರೆ ಅದು ಸೀದೋಗಿಬಿಡುತ್ತೆ ಅಂತಂತ ಹೇಳಿ ಕುಕ್ಕರ್ ಇಟ್ಟು ಮತ್ತು ಬೇಗ ವಿಸಿಲ್ ಓಪನ್ ಮಾಡಿ ಅನ್ನನ ಸಫಲ್ ಮಾಡಿದೆ. ಹಂಗೆ ಮಾಡಿದರೆ ಅಷ್ಟು ತಳ ಹಿಡಿಯಲ್ಲ, ಕುಕ್ಕರು ಹಾಳಾಗಲ್ಲ, ರೈಸು ಹಾಳಾಗಲ್ಲ, ಚೆನ್ನಾಗಿರುತ್ತೆ. ರಾತ್ರಿ ಅಡುಗೆ ಎಲ್ಲ ಮುಗಿಸಿ ಅಡುಗೆ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ನಾಳೆ ಹಬ್ಬ ಇದೆ ಅಲ್ವಾ, ಅದಕ್ಕೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಎಲ್ಲ ಡಬ್ಬಿಗಳೆಲ್ಲ ತೊಳೆದು ನೀಟಾಗಿ ಎಲ್ಲ ತುಂಬಿಸಿ ಇಟ್ಟಿದ್ದೆ. ಆದರೂ ಇನ್ನೊಂದು ಸರಿ ನೀಟಾಗಿ ತೊಳೆಯೋಣ ಅಂತ ಹೇಳಿ ಕ್ಲೀನ್ ಮಾಡಿ ಒರೆಸಿ ಇಡ್ತಾಯಿದ್ದೀನಿ ನಾನು. ಡಬ್ಬಿಗಳ ಮೇಲೆ ಕಲೆ ಆಗಲಿ ಇನ್ನೊಂದಾಗಲಿ ಕೊಳೆ ಆಗಲಿ ಇರೋದಿಲ್ಲ. ಏಕೆ ಅಂತಂತಂದರೆ ಏನಾದರೂ ಕಾಳುಗಳು ಖಾಲಿ ಆದ ತಕ್ಷಣವೇ ನಾನು ಅಲ್ಲಿ ರೀಫಿಲ್ ಮಾಡೋಕ್ಕಿಂತ ಮುಂಚೆ ಅದನ್ನು ತೊಳೆದು ರೀಫಿಲ್ ಮಾಡಿರ್ತೀನಿ. ಹಾಗಾಗಿ ಆ ಡಬ್ಬಿಗಳು ಕಲೆ ಆಗಿರಲ್ಲ. ಮಧ್ಯ ಸಂಚಿತ್ ಕೂಡ ಡಬ್ಬಿಗಳು ಎತ್ಕೊಳ್ಳೋದು, ಚೆಲ್ಲೋದು, ಮಾಡೋದು ಅದೆಲ್ಲ ಮಾಡ್ತಾಯಿದ್ದ.
ಅಡುಗೆ ಮನೆಯಲ್ಲಿ ಪಾತ್ರೆ ಅಥವಾ ಈ ಗ್ರಾಸರಿ ಬಾಕ್ಸ್ಗಳು ಇದೆಲ್ಲ ಜೋಡಿಸ್ಬೇಕಾದ್ರೆ ಒಂದೊಂದು ಸಾರಿ ಒಂದೊಂದು ಥರ ಜೋಡಿಸ್ಕೊಡೋದು ಒಳ್ಳೆಯದು ಅಂತಂತ ನನಗನ್ಸುತ್ತೆ. ಏಕೆಂತಂದರೆ ಒಂದೇ ಥರ ಜೋಡಿಸಿದ್ರೆ ಒಂದೇ ಥರ ಸ್ಟಿಕ್ ಆನ್ ಆಗಿರ್ತೀವಿ, ಅದಕ್ಕೆ ಕಂಫರ್ಟಬಲ್ ಆಗಿಬಿಟ್ಟಿರ್ತೀವಿ ನಾವು. ಅದೇ ಹಿಂಗೆ ಸಫಲ್ ಮಾಡಿ ಒಂದೊಂದು ಸಾರಿ ಒಂದು 6 ತಿಂಗ್ಳಿಗೊಂದು ಸಾರಿ ಅಥವಾ 3 ತಿಂಗ್ಳಿಗೊಂದು ಸಾರಿ ಚೇಂಜ್ ಮಾಡಿ ಇಟ್ಟರೆ ನಮಗೂ ಬೇರೆ ಥರ ಅನಿಸುತ್ತೆ ಅಡುಗೆ ಮನೆ. ಮತ್ತು ಏನಾದರೂ ಕ್ರಿಯೇಟಿವಿಟಿ ನಮ್ಮ ತಲೆಯಲ್ಲಿ ಬರ್ತಾ ಇರುತ್ತೆ. ಈ ಥರ ಮಾಡೋದು ನನಗೆ ಈಸಿ ಅನಿಸುತ್ತೆ ಮತ್ತು ಇಷ್ಟವೂ ಆಗುತ್ತೆ. ಬೇರೆಯವ್ರಿಗೆ ಗೊತ್ತಿಲ್ಲ ಹೇಗೆ ಅಂತಂತ, ಅವ್ರವ್ರ ಕಿಚನ್ ಅವ್ರವ್ರಿಗೆ ಬಿಟ್ಟಿತ್ತು. ಆದರೆ ನನಗೆ ಅನಿಸಿದ್ದು ಹೇಳ್ತಾ ಇದ್ದೀನಿ ಇಲ್ಲಿ. ನಾನು ಡಬ್ಬಿಗಳು ಒರೆಸಿಡ್ತಾ ಇದ್ದರೆ ಸಂಚಿತ್ ಕೂಡ ನನಗೆ ಹೆಲ್ಪ್ ಮಾಡ್ತಾಯಿದ್ದ. ಎಲ್ಲ ಡಬ್ಬಿನೂ ಒಂದೊಂದೇ ಎತ್ಕೊಡ್ತಾ ಇದ್ದ. ಆಮೇಲೆ ಚಿಪ್ಸ್ ಸಿಕ್ತು ಅಂತೇಳಿ ಅದನ್ನು ಕೊಡು ಅಂತ ಹೇಳ್ದ, ಅದನ್ನು ಓಪನ್ ಮಾಡಿಕೊಟ್ಟೆ. ನನ್ನ ಫಸ್ಟ್ ವೀಡಿಯೋಗೆ 3 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ನನಗೆ ಗೊತ್ತಿಲ್ಲ ಯಾರದು 3 ಜನ ಅಂತ ಹೇಳಿ, ಏಕೆಂತಂದರೆ ನನ್ನ ಫ್ಯಾಮಿಲಿಯಲ್ಲಿ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಮತ್ತು ಯಾರಿಗೂ ಗೊತ್ತಿಲ್ಲ, ಇನ್ನೂ ಫೈಂಡ್ ಔಟ್ ಮಾಡಿಲ್ಲ. ನೀವು ಯಾರು 3 ಜನ ಅಂತಂತ ಹೇಳಿದರೆ ನನಗೆ ಒಂದು ಖುಷಿ ಇರುತ್ತೆ. ಇದೊಂದು ರೊಟೇಟಬಲ್ ಟ್ರೇ. ಇದು ತುಂಬ ಚೆನ್ನಾಗಿದೆ, ಯೂಸ್ ಆಗುತ್ತೆ. ನಾನು ಆಯಿಲೆಲ್ಲ ಇಟ್ಕೊಳ್ಳೋದಕ್ಕೆ, ಆಯಿಲು ಮತ್ತು ತುಪ್ಪ ಇಟ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ. ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ನಾನು ಸಂಚಿತ್ಗೆ ಊಟ ಮಾಡ್ಸೋಣ ಅಂತ ಹೇಳಿದೆ. ಅವನು ಊಟ ಮಾಡೋದಕ್ಕೆ ರೆಡಿ ಇರಲಿಲ್ಲ. ಅನ್ನ ಬೇಡ, ನಾನು ತಿನ್ನೋದಿಲ್ಲ ಅಂತಂತ ಹೇಳ್ತಾ ಇದ್ದ. ಅವನಿಗೆ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ನಾನು ಊಟ ಮಾಡಿಸೋದೇ ತುಂಬ ಕಷ್ಟ ಅನಿಸುತ್ತೆ. ಯಾರಿಗೆಲ್ಲ ಈ ಥರ ಅನಿಸುತ್ತೆ ಹೇಳಿ. ಇದು ನೆಕ್ಸ್ಟ್ ಡೇ ಶುಕ್ರವಾರ ವಿಡಿಯೋ ಕಂಟಿನ್ಯೂನ ಮಾಡಿದ್ದೀನಿ. ಊರಿಗೆ ಹಬ್ಬಕ್ಕೆ ಹೋಗಬೇಕಿತ್ತು, ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಬಿಡಿಸ್ತಾ ಇದ್ದೀನಿ. ನಮ್ಮಮ್ಮ ಹೇಳ್ತಾಯಿದ್ರು ಯಾವಾಗಲೂ ಹೆಣ್ಮಕ್ಳಿಗೆ ರಂಗೋಲಿ ಬಿಡೋದು ಮತ್ತು ಹೂವು ಕಟ್ಟೋದು ಕಲಿಸ್ಬೇಕು ಚಿಕ್ಕವರಿದ್ದಾಗಲೇ, ಇಲ್ಲಾಂದರೆ ದೊಡ್ಡವರಾದ್ಮೇಲೆ ಅದು ಕಲಿಯೋದು ಕಷ್ಟ ಆಗುತ್ತೆ ಅಂತ. ನಾನು ಪ್ರಾಕ್ಟಿಕಲಾಗಿ ಅದನ್ನು ಅಬ್ಸರ್ವ್ ಮಾಡಿದ್ದೀನಿ. ಕೆಲವೊಬ್ರಿಗೆ ದೊಡ್ಡವರಿಗೆ ಈಗಲೂ ಹೂವು ಕಟ್ಟೋದಕ್ಕೆ ಬರೋದಿಲ್ಲ. ಇನ್ನು ರಂಗೋಲಿನ ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಬಿಡೋದಕ್ಕೆ ಬರಲಿಲ್ಲ ಅಂತಂದ್ರೂ ರಂಗೋಲಿ ಬಿಡೋಕ್ಕೆ ಬಂದರೆ ಸರಿ. ಸಂಚಿತ್ಗೆ ಅವನ ಫ್ರೆಂಡು ಚಾಕ್ಲೇಟ್ ಕೊಟ್ಟಿದ್ದರು. ಅದನ್ನು ಅವನು ಎಣಿಸಿ ಜೋಡಿಸಿ ಇಟ್ಕೊತಾ ಇದ್ದಾನೆ. ಒಂದೇ ಒಂದು ಖಾಲಿ ಆದ್ರೂ ಅವನಿಗೆ ಗೊತ್ತಾಗ್ತಿತ್ತು. ಒಂದು ಎತ್ಕೊಂಡ್ರೂ ಇದಿಲ್ಲ ಅಂತಂತ ಅಳ್ತಾ ಇದ್ದ. ಊರಿಗೆ ಹೋಗೋದಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. 3-4 ದಿನ ಊರಿಗೆ ಹೋಗ್ತೀನಿ ಅಂತಂದಾಗ ಮನೇಲಿರೋದೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಹೋಗಬೇಕಾಗುತ್ತೆ. ಕಿಚನಲ್ಲಿ ಏನೇನು ಇರುತ್ತೆ ಅದನ್ನು, ಹಾಗಾಗಿ ಬಿಡೋದಕ್ಕಾಗಲ್ಲ. ನಾಳೆ ಎದ್ದು ಮಾಡ್ಕೊತೀನಿ ಅನ್ನೋದಾದರೆ ಬಿಡ್ಬೋದು. 3-4 ದಿನ ಮನೆಯಲ್ಲಿ ಇರಲ್ಲ ಅಂತಂದರೆ ಏನಿದೆ, ಯಾವ್ಯಾವ್ದು ಏನೇನಿದೆ, ಎಲ್ಲೆಲ್ಲಿದೆ ಎಲ್ಲ ನೋಡಿ ಯಾವುದನ್ನು ಹೊರ್ಗಡೆ ಹಾಕಬೇಕು, ಅದನ್ನೆಲ್ಲ ಏನೇನು ಎತ್ತಿಡಬೇಕು ಅದನ್ನೆಲ್ಲ ನೋಡಬೇಕಾಗುತ್ತೆ. ನನಗೆ ನನ್ನ ಫಸ್ಟು 3 ಸಬ್ಸ್ಕ್ರೈಬರ್ಸ್ ಯಾರು ಅಂತ ತಿಳ್ಕೊಬೇಕು ಅಂತ ಕ್ಯೂರಿಯಾಸಿಟಿ ಇದೆ. ಇಫ್ ಪಾಸಿಬಲ್ ನೀವು ಈ ವಿಡಿಯೋಗೆ ಕಮೆಂಟ್ ಮಾಡಿ ನಿಮ್ಮ ಹೆಸರನ್ನ. ರಾತ್ರಿ ಕಡಲೆಕಾಳು ಹುಳಿ ಹಾಕಿದ್ದೆ, ಕಡಲೆ ಇಡ್ಲಿ ಮಾಡೋಣ ಅಂತ ಹೇಳಿ. ಆದರೆ ಬೆಳಗ್ಗೆಯಿಂದ ತುಂಬ ಕೆಲಸ ಮಾಡಿ ಸಾಕಾಗಿತ್ತು, ಮಾಡೋಕ್ಕಾಗಿಲ್ಲ. ಊರಿಗೆ ಹೋಗ್ತಾ ಇದ್ವಲ್ಲ, ಹಾಗೆ ಬಾಕ್ಸ್ಗೆ ಹಾಕೊಂಡು ಹೋಗ್ತಾಯಿದ್ದೆ, ಅಲ್ಲೇ ಮಾಡೋಣ ಅಂತಂತ ಹೇಳಿ. ಎರಡೂ ಒಗ್ದು ಇಟ್ಟಿದ್ದೀನಿ. ಯಾರತ್ತೆ ಒಂದು ನಾನು ಅವತ್ತೇ ಇಡ್ಬೇಕಾದ್ರೆ ಹೇಳಿದ್ದೀನಿ ತಾನೆ, ಒಂದು ಕಾಲು ವರ್ಷಕ್ಕೆ ಯೂಸ್ ಮಾಡಬೇಕು ಅಂತ. ಎಲ್ಲಿಟ್ಟಿದ್ರಿ ನಾವು? ಒಗೆಯಕ್ಕೆ ಕೊಟ್ಟೆ ಅವತ್ತು ನಿನಗೆ. ಹೌದಾ, ಸರಿ ಆಯಿತು, ನೆಕ್ಸ್ಟ್ ಟೈಮ್ ಎತ್ಕೊಳ್ಳೋಲ್ಲ. ಅವೆರಡನ್ನೂ ಎತ್ಕೊಳ್ಳೋಲ್ಲ. ಅವತ್ತು ನಾನು ವರ್ಷಕ್ಕೆ ಎತ್ಕೊಳ್ಳೋದು, ಅದನ್ನೇನು ಮಾಡ್ತಾ ಇದ್ದೀರಿ? ಅವತ್ತು ನಾನು ಇಲ್ಲಿ ಕಟ್ ಮಾಡ್ಕೊಂಡು ಎತ್ಕೊಳ್ಳೋದ್ನಲ್ಲ, ಅವೆಲ್ಲ ಯಾವ ಕೊಡಿ ಆಯಿತು.
ಎಲ್ಲ ಇಲ್ಲಿ ನೀರು ಬಿದ್ದು ಒದ್ದೆ ಆಗಿದ್ದು ಎಲ್ಲನೂ ಒಗ್ದಿದ್ದೀನಿ, ಯಾವ ಬಟ್ಟೆನೂ ಇಲ್ಲ ಈಗ. ಅದಕ್ಕೆ ಅವ್ನು ಚಡ್ಡಿ ನಿನ್ನ ಬಟ್ಟೆ ನೀವು ಬಿಡೋದು. ಆ ಶರ್ಟ್ ಇದೆಯಲ್ಲ ಅದನ್ನು ಹಾಕೊಂಡು. ಚೆನ್ನಾಗಿದೆ. ಯಾವುದು ಶರ್ಟು? ವೈಟ್ ಶರ್ಟು. ನನ್ನ ಬಟ್ಟೆ ನನ್ನ ಶರ್ಟ್ ಬೇಕು. ಏನ್ ಹೇಳ್ತಾ ಇದ್ರೆ ನಂಗೆ ಅರ್ಥ ಆಯ್ತಲ್ಲ. ಒಣಗಾಕಿಲ್ಲ, ಒಗ್ದಿಟ್ಟಿದ್ದೀನಿ. ಇಲ್ಲ ಆಯ್ತು, ಬಂದು ತಗೊಳ್ಳಿ. ಎಲ್ಲ ಮುಗಿಸಿ ಇವಾಗ ಊರಿಗೆ ಹೊರಡ್ತಾ ಇದ್ದೀವಿ. ಸಂಜೆ Benefits for select corporates on your favorite Kia car. Rush to nearest Kia today. 5 ಗಂಟೆನಲ್ಲಿ ನಾವು ಮನೆ ಬಿಟ್ವಿ. ಊರಿಗೆ ಹೋಗಿ ತಲುಪೋದು 8:30 ಆಗಿತ್ತು, ಇಲ್ಲ 7:30 ಆಗಿತ್ತು. ವೀಕೆಂಡಲ್ಲಿ ಹಬ್ಬ ಇರೋದ್ರಿಂದ ಟ್ರಾಫಿಕ್ ತುಂಬ ಇತ್ತು. ಎಲ್ಲರೂ ಊರಿಗೆ ಹೋಗ್ತಾ ಇದ್ರು ಅನಿಸುತ್ತೆ, ತುಂಬ ಟ್ರಾಫಿಕ್ ಇತ್ತು. ನಾವು ಹೋಗಿ ಒಂದು ಅರ್ಧ ಗಂಟೆ ಆದಮೇಲೆ ನನ್ನ ಹಸ್ಬೆಂಡ್ ಅವರ ಅಕ್ಕಂದಿರು ಮತ್ತು ಅವ್ರ ಮಕ್ಕಳೆಲ್ಲ ಬಂದಿದ್ದರು. ಅವ್ರ ಜೊತೆ ಸಂಜೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ.